ಹಲ್ಲೇಲೂಯಾ, ಪ್ರೈಸ್ ದ ಲಾರ್ಡ್. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ಸಹೋದರ ಸಹೋದರಿನ ವಂದಿಸ್ತೇವೆ. ನೀವೇನೋ ನಮ್ಮ ಚಾನಲನ್ನು ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಮೆಂಟ್ ಮೂಲಕವಾಗಿ ತಿಳಿಸಬಹುದಾಗಿದೆ. ಕೌನ್ಸಿಲಿಂಗ್ ಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂಥ ವಾಟ್ಸಪ್ ನಂಬರ್ನ ಸಂಪರ್ಕಿಸಬಹುದು. ನೀವು ನಮ್ಮ ಪ್ರಾರ್ಥನೆಗಳಿಗೆ ಜಾಯ್ನ್ ಆಗಬೇಕಾದಲ್ಲಿ ಕೆಳಗಡೆ ಗೂಗಲ್ ಮೀಟ್ನ ಲಿಂಕ್ಗಳಿದೆ, ಅದರ ಮೂಲಕವಾಗಿಯೂ ಕೂಡ ಜಾಯ್ನ್ ಆಗಬಹುದು. ಹಾಗೂ ಪ್ರಾರ್ಥನಾ ಗುಂಪುಗಳಿದೆ, ಆ ಗುಂಪುಗಳ ಮೂಲಕ ನಮ್ಮನ್ನು ಸಂಪರ್ಕಿಸಬಹುದಾಗಿದೆ. ಇಂದಿನ ನಮ್ಮ ಸಂದೇಶ ಭಾಗ ಯಾವುದಾಗಿದೆ ಅಂದರೆ, ಯೇಸು ಕ್ರಿಸ್ತನನ್ನ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಂಡ ಎಷ್ಟೋ ಜನರು ಭಾನುವಾರ ಆರಾಧನೆಗೆ ಅಥವಾ ಚರ್ಚಿಗೆ ಸರಿಯಾಗಿ ಸಭೆಗೆ ತಪ್ಪದೆ ಒಂದು ವಾರವೂ ಕೂಡ ತಪ್ಪದೆ ಯಾಕೆ ಹೋಗಲು ಸಾಧ್ಯವಾಗುತ್ತಾ ಇಲ್ಲ. ಎಷ್ಟೋ ಜನರು ಈ ದಿನಗಳಲ್ಲಿ ನಮ್ಮ ಸಭೆಗಳಲ್ಲೂ ಕೂಡ ನೋಡುವುದಾದರೆ ಎಲ್ಲರೂ ತಪ್ಪದೆ ಬರುವವರಾಗಿರೋದಿಲ್ಲ. ಒಂದಲ್ಲ ಒಂದು ಕಾರಣಗಳನ್ನು ಹೇಳುತ್ತಾ ತಪ್ಪಿಸದೆ ಬರುವವರು ಕಡಿಮೆ ಆಗಿದ್ದಾರೆ. ನಾವು ಬೆಳೆದಂಥ ಸಭೆಯಲ್ಲಿ ನಮಗೆ ಚಿಕ್ಕಂದಿನಿಂದಲೂ ಕೂಡ ಹೇಳಿ ಬೆಳೆಸಿದ ಬೋಧನೆ ಏನಂದರೆ, ಭಾನುವಾರ ನಾವು ನಮ್ಮ ಜೀವಿತದಲ್ಲಿ ದೇವರಿಗೆ ಆ ದಿನವನ್ನು ಅಂದರೆ ಆರಾಧನೆಗಾಗಿ ಸಭೆಗೆ ನಾವು ಸೇರಿ ಬಂದು ಆರಾಧನೆಗಾಗಿ ತಪ್ಪಿಸದೆ ಬರಬೇಕೆಂದು ನಮ್ಮ ಸೇವಕರು ನಮಗೆ ಪ್ರತಿ ಭಾನುವಾರವೂ ನಮಗೆ ಬೋಧಿಸ್ತಾ ಇದ್ರು. ಅವರು ಕೂಡ ಚಿಕ್ಕಂದಿನ ಪ್ರಾಯದಲ್ಲಿ ಅವರು ಅವರ ತಂದೆ ತಾಯಿಯಿಂದ ಕಲಿತು ಬಂದಂತಹ ಬೋಧನೆಯನ್ನ ನಮ್ಮ ಬಳಿಯಲ್ಲಿ ಯಾವಾಗಲೂ ಹೇಳುವವರಾಗಿದ್ರು. ಅವರ ತಂದೆ ತಾಯಿಗಳು ನಮ್ಮ ಹಾಗೆ ಇವತ್ತಿನ ದಿನಗಳಲ್ಲಿ ಇರುವ ಹಾಗೆ ಫ್ಯಾನ್ಸಿ ಆಗಿರುವ ಕಟ್ಟಡಗಳಾಗಲಿ, ಲಕ್ಸುರಿ ಆಗಿರುವಂಥ ಕಟ್ಟಡಗಳು, ಲೈಟಿಂಗ್ಸ್ ಆಗಿರ್ಬೋದು, ಹಾಗೆ ಇನ್ಸ್ಟ್ರೂಮೆಂಟ್ಗಳಾಗಿರ್ಬೋದು, ಮೈಕ್ಗಳಾಗಿರ್ಬೋದು, ಸ್ಪೀಕರ್ಗಳು ಇಲ್ಲದೇ ಇರುವ ಸಮಯದಲ್ಲಿ ದೂರಗಳಲ್ಲಿ 10-20 ಕಿಲೋಮೀಟರ್ಗಳಷ್ಟು ಪ್ರಯಾಣ ಮಾಡಿ ಆರಾಧನೆಗಳನ್ನು ಮಾಡಬೇಕಾಗಿತ್ತು. ಅಂಥ ಸಮಯದಲ್ಲಿ ಮರದ ಅಡಿಯಲ್ಲಾಗಿರ್ಬೋದು, ಅವರಿಗೆ ಈಗಿನ ಸಮಯಗಳಲ್ಲಿರುವ ರೀತಿಯಲ್ಲಿ ಸಭೆಗಳು ಅಂದರೆ ಕಟ್ಟಡಗಳು ಇರ್ತಾ ಇರಲಿಲ್ಲ. ಆದರೆ ಅವರು ಮರದ ಅಡಿಯಲ್ಲಿ ಹಾಗೆ ಸೋಗೆಗಳನ್ನು ಹಾಕಿಕೊಂಡು, ಮತ್ತು ಹೇಳುವುದಾದರೆ ಇನ್ನು ನೆಲ ನೋಡುವುದಾದರೆ ಸರಿಯಾಗಿ ಕೂತುಕೊಳ್ಳಿಕ್ಕೆ ಸಾಧ್ಯವಾಗದೇ ಇರುವಂಥ ಪರಿಸ್ಥಿತಿಗಳಿರುವಾಗಲೂ ಅವರು ಸರಿಯಾಗಿ ಒಂದು ವಾರವೂ ಕೂಡ ಎಷ್ಟೋ ಕಷ್ಟಗಳಿರ್ತಾ ಇತ್ತು. ಕೂಲಿ ಕೆಲಸಗಳನ್ನು ಸೋಮವಾರದಿಂದ ಶನಿವಾರದವರೆಗೂ ಕೂಲಿ ಕೆಲಸಗಳನ್ನು ಮಾಡಿಕೊಂಡು ಬರ್ತಾ ಇದ್ರು. ಆದರೆ ಶನಿವಾರ ನೋಡುವುದಾದರೆ ಆರಾಧನೆಗೆ ಶನಿವಾರದಿಂದಲೇ ಸಿದ್ಧತೆ ಮಾಡಿಕೊಂಡು ದೂರ ಪ್ರಯಾಣ ಮಾಡುತ್ತಾ ಬರುವ ಸೇವಕರುಗಳಿಗಾಗಿ ಅವರು ಹೋಗಿ ಸಿದ್ಧತೆಗಳನ್ನು ಮಾಡ್ತಾ ಇದ್ರು. ನೋಡಿ, ಆ ರೀತಿಯಾಗಿ ಭಯಭಕ್ತಿಯಿಂದ ಅವರ ಮಕ್ಕಳನ್ನು ಅವರು ಬೆಳೆಸಿದ್ದಕ್ಕೆ ಇವತ್ತು ಅವರೂ ಕೂಡ ಆ ಆಶೀರ್ವಾದವನ್ನು ಹೊಂದಿಕೊಳ್ಳಿಕ್ಕೆ ಸಾಧ್ಯವಾಯಿತು. ಅಷ್ಟು ಮಾತ್ರ ಅಲ್ಲ, ನಾವು ಭಾನುವಾರ ತಪ್ಪದೆ ಯಾಕೆ ಭಾಗವಹಿಸಬೇಕಂದ್ರೆ, ಭಾನುವಾರ ದಿನ ನಾವು ದೇವರನ್ನ ಆರಾಧಿಸಬೇಕು, ಕೂಡಿ ಸಭೆಯಾಗಿ ಕೂಡಿ ಬಂದು ಆರಾಧಿಸಬೇಕು, ದೇವರನ್ನ ಕೊಂಡಾಡಬೇಕೆಂಬುದು ದೇವರು ನಮಗೆ ಕೊಟ್ಟಿರುವಂಥ ಆಜ್ಞೆ ಆಗಿದೆ. ಆ ಆಜ್ಞೆಯನ್ನು ನಾವು ಪಾಲಿಸಬೇಕು. ನೋಡಿ, ಎಷ್ಟೋ ಜನರು ಎಷ್ಟೋ ಫ್ಯಾಮಿಲಿಗಳಲ್ಲಿ ಇಂದು ಹೇಳಿಕೊಡೋದಿಲ್ಲ ಮಕ್ಕಳಿಗೆ. ಮಕ್ಕಳು ಭಾನುವಾರ ಬರುವಾಗ ಎಷ್ಟೋ CET ಟ್ಯೂಷನ್ಗಳಿಗೆ ಹೋಗ್ತಾರೆ, ಮತ್ತು ಟ್ಯೂಷನ್ ಸೆಂಟರ್ಗಳಿಗೆ ಹೋಗ್ತಾರೆ. ಹಾಗೂ ಅನೇಕ ಕ್ಲಾಸ್ಗಳನ್ನು ಆ ದಿನದಲ್ಲಿಯೇ ಅಟೆಂಡ್ ಮಾಡುವ ರೀತಿಯಲ್ಲಿ ಮಕ್ಕಳಿಗೆ ಹೇಳಿಕೊಡ್ತಾರೆ. ಅದಕ್ಕೆ ಅವರು ಪ್ರಾಯ ಬರುವಾಗ ತಪ್ಪಿ ಹೋಗುವವರಾಗಿರ್ತಾರೆ. ಆದರೆ ಯಾವ ಮಕ್ಕಳಿಗೆ ನಿನಗೇನೇ ಕೆಲಸ ಇದ್ರೂ ನಿನ್ನ ಜೀವಿತದಲ್ಲಿ ಮೊದಲು ನೀನು ದೇವರಿಗಾಗಿ ಪ್ರಾಮುಖ್ಯತೆ ಕೊಡು. ಮೊದಲು ನಾವು ಭಾನುವಾರ ಯಾವುದಕ್ಕಾಗಿ ಪ್ರಾಮುಖ್ಯತೆ ಕೊಡಬೇಕಂದ್ರೆ ದೇವರ ಆರಾಧನೆಗಾಗಿ ನಾವು ಪ್ರಾಮುಖ್ಯತೆ ಕೊಡಬೇಕು. ನಮ್ಮ ಸೇವಕರು ಯಾವಾಗಲೂ ಹೇಳೋರು, ನಿಮ್ಮ ಜೀವಿತದಲ್ಲಿ ಏನೇ ಇರಲಿ ಅದು ಎಲ್ಲದಕ್ಕಿಂತ ಮೊದಲು ನೀವು ಪ್ರಾಮುಖ್ಯತೆ ಕೊಡಬೇಕಾಗಿರೋದು ದೇವರಿಗೆ, ಹಾಗೆ ದೇವರ ಆರಾಧನೆಗಾಗಿ. ಅವರು ಅವರ ಜೀವಿತದಲ್ಲಿ ತಮ್ಮ ತಂದೆ ತಾಯಿಗಳಿಂದ ಕಲಿತಿದ್ದನ್ನು ಅವರು ಪಾಲಿಸಿದರು. ನಂತರ ಸಭೆಗೂ ಕೂಡ ಅದನ್ನೇ ಬೋಧಿಸ್ತಾ ಇದ್ರು. ಸೊ ಆ ಒಂದು ಬೋಧನೆಯನ್ನು ಕೇಳಿ ಬೆಳೆದ ನಾವು ಒಂದು ದಿವಸವೂ ಕೂಡ ಸಭೆಗೆ ಎಂತಹ ವಿಷಯವೇ ಇರಲಿ, ನಮ್ಮ ಸಂಬಂಧಿಕರ ಮದುವೆ ಇರಲಿ ಅಥವಾ ಸಾವೇ ಇರಲಿ, ಯಾವುದೇ ಇದ್ರೂ ಕೂಡ ಮೊದಲು ಆರಾಧನೆ, ನಂತರವೇ ಎಲ್ಲವೂ ನಮ್ಮ ಜೀವಿತದಲ್ಲಿ ನಾವು ಅಳವಡಿಸಿಕೊಳ್ಳಿಕ್ಕೆ ಆ ಬೋಧನೆ ನಮಗೆ ಸಹಾಯಕರವಾಯಿತು. ಆದರೆ ಈ ದಿನಮಾನಗಳಲ್ಲಿ ಎಷ್ಟೋ ಜನರಿಗೆ ಎಷ್ಟು ಸಲ ಹೇಳಿದರೂ ಕೂಡ ಏನು ಮಾಡುವವರಾಗಿದ್ದಾರೆ, ಸಭೆಗೆ ತಪ್ಪದೆ ಬರಲಿಕ್ಕೆ ಅವರಿಂದ ಸಾಧ್ಯ ಆಗ್ತಾ ಇಲ್ಲ. ಅದಕ್ಕೆ 3 ರೀತಿಯಾದ ಕಾರಣ ಇದೆ. ಅದನ್ನು ಹೇಗೆ ಜಯಿಸೋದು ಎಂಬುದಾಗಿ ಈ ದಿನದಲ್ಲಿ ನಾವು ಸತ್ಯವೇದದ ಮೂಲಕ ಧ್ಯಾನಿಸೋಣ. ಈ ಸಂದೇಶವನ್ನು ಪ್ರಾರಂಭಿಸೋದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಪರಿಶುದ್ಧನಾಗಿರುವ ದೇವರೇ, ನಿಮ್ಮ ನಾಮಕ್ಕೆ ಸ್ತುತಿ ಸ್ತೋತ್ರ ಉಂಟಾಗಲಿ. ಕೊಟ್ಟಂಥ ಸುಂದರವಾದ ಸಮಯಕ್ಕಾಗಿ ಸ್ತೋತ್ರ ಸಲ್ಲಿಸ್ತಾ ಇದ್ದೇವೆ. ವಿಶೇಷವಾಗಿ ಈ ವಿಡಿಯೋದಲ್ಲಿ ಮಾತನಾಡುವಾಗ ಮಾತನಾಡುವುದು ನಾನಲ್ಲ, ನನ್ನ ಸ್ವಂತ ಬುದ್ಧಿ ಜ್ಞಾನದಿಂದಲ್ಲ,
ನೀನು ತಾನೇ ಮಾತನಾಡಿ ಒಬ್ಬೊಬ್ಬರ ಹೃದಯದಲ್ಲಿ ಕಾರ್ಯ ಮಾಡಬೇಕಾಗಿ ಎಲ್ಲ ನಿಮ್ಮ ಕರದಲ್ಲಿ ಒಪ್ಪಿಸಿಕೊಡುತ್ತಾ ನನ್ನ ಮರೆಮಾಚಿ ನೀವು ಪ್ರಕಟವಾಗಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ತೇನೆ ತಂದೆಯೇ, ಆಮೇನ್ ಆಮೇನ್. ಸಭೆಗೆ ಹೋಗದಂತೆ ನಮಗೆ 3 ರೀತಿಯಾಗಿ ಪ್ರತಿ ಭಾನುವಾರ ಎಷ್ಟೋ ಸಮಯದಲ್ಲಿ ನಾವು ಆರಾಧನೆಗೆ ಮಿಸ್ ಮಾಡಬಾರ್ದು ಅಂತಲೇ ಅಂದುಕೊಳ್ತೇವೆ, ಆರಾಧನೆಗೆ ಹೋಗಲೇಬೇಕಂತ ಅಂದುಕೊಳ್ತೇವೆ. ಆದರೆ ಕೆಲವೊಂದು ಕಾರಣಗಳ ನಿಮಿತ್ತವಾಗಿ ನಮಗೇ ಗೊತ್ತಿಲ್ಲದೆ ಎಷ್ಟೋ ಸಮಯದಲ್ಲಿ ತಪ್ಪಿಸ್ಕೊಳ್ತೇವೆ. 3 ರೀತಿಯಾದ ಕಾರಣ. ಒಂದು ಶಾರೀರಿಕವಾದಂತಹ ಒಂದು ಕಾರಣ. ಶಾರೀರಿಕವಾದ ಕಾರಣ ಯಾಕೆಂದರೆ ಈ ಶರೀರವು ದೇವರ ಪ್ರಸನ್ನತೆಯಲ್ಲಿ ಹಾಗೆ ದೇವರೊಟ್ಟಿಗೆ ಐಕ್ಯವಾಗಿರಲಿಕ್ಕೆ ನಮಗೊಂದು ತಡೆಯಾಗಿದೆ. ನಾನು ಹೇಳ್ತಾ ಇಲ್ಲ, ವಚನವೇ ತಿಳಿಸುವಂಥದ್ದಾಗಿದೆ. ಎರಡನೇದಾಗಿ ನೋಡುವುದಾದರೆ ಲೋಕ. ನೋಡಿ, ಎಷ್ಟೋ ಜನರಿಗೆ ಯಾಕೆ ಭಾನುವಾರ ಆರಾಧನೆಗೆ ಬಂದಿಲ್ಲ ಅಂದರೆ, ಅವತ್ತೇ ನನಗೊಂದು ಮುಖ್ಯವಾದ ಕೆಲಸ ಬಂತು, ಅವತ್ತೇ ನನಗೆ ಒಂದು ಬ್ಯಾಂಕಿಗೆ ಹೋಗಬೇಕಾಗಿತ್ತು, ಅವತ್ತೇ ನನಗೆ ಮದುವೆ ಬಂತು, ಆ ದಿನದಲ್ಲಿಯೇ ನಮ್ಮ ಮನೆಗೆ ಯಾರೋ ಒಬ್ಬರು ಬಂದರು, ಗೆಸ್ಟ್ ಆಗಿ ಬಂದರು. ಹೀಗೆ ಲೋಕ ಅನೇಕ ವಿಧವಾದ ಕಾರಣಗಳನ್ನು ಕೊಡಲಿಕ್ಕೆ, ಲೋಕದಲ್ಲಿರುವಂತಹ ಒಂದು ಆಸೆಗಳಾಗಿರ್ಬೋದು, ಕಾರ್ಯಗಳಾಗಿರ್ಬೋದು, ಹಾಗೆ ವಿಚಾರಗಳಾಗಿರ್ಬೋದು, ಜನರನ್ನು ಸಭೆಗೆ ಭಾನುವಾರ ಆರಾಧನೆಗೆ ಬರದಂತೆ ತಡೆಯುವಂಥದ್ದಾಗಿದೆ. 3ನೇದಾಗಿ ನೋಡುವುದಾದರೆ ಸೈತಾನನಾಗಿದ್ದಾನೆ. ಅನೇಕ ವಿಧವಾದ ಶೋಧನೆಗಳನ್ನು ಹಾಗೂ ಅನೇಕ ಗಲಿಬಿಲಿಗಳನ್ನು, ಅಸಮಾಧಾನವನ್ನು ಕುಟುಂಬದ ಸದಸ್ಯರ ಮಧ್ಯಗಳಲ್ಲಿಯೇ ಹುಟ್ಟಿಸುವವನಾಗಿದ್ದಾನೆ. ಆ ದಿನದಲ್ಲಿಯೇ ಭಾನುವಾರ ಸಭೆಗೆ ಹೊರಡಬೇಕು, ಆದ ಸಮಯದಲ್ಲಿಯೇ ಒಂದು ಜಗಳ, ಆ ಸಮಯದಲ್ಲಿ ಏನೋ ಒಂದು ಹೋರಾಟ, ಆ ಸಮಯದಲ್ಲಿ ಏನೋ ಒಂದು ಕಿರಿಕಿರಿ ಕುಟುಂಬದಲ್ಲಿ ಉಂಟಾಗುವಂಥದ್ದಾಗಿದೆ. ಈ 3 ನಾವು ಜಯಿಸಿ ಪ್ರತಿ ಭಾನುವಾರ ಆರಾಧನೆಗೆ ಹೋಗಬೇಕು. ಆಗ ಮಾತ್ರವೇ ನಾವು ಕರ್ತನಿಂದ ಸಂಪೂರ್ಣವಾಗಿ ಆಶೀರ್ವಾದ ಹೊಂದಲು ಸಾಧ್ಯ. ಅನೇಕರು ಹೇಳ್ತಾರೆ, ಹಾಗಾದರೆ ಸಿಸ್ಟರ್ ನನಗೆ ಹೋಗಲಿಕ್ಕೆ ಅವಕಾಶಗಳಿಲ್ಲ, ನಾನು ಒಬ್ಬೊಂಟಿಗಳಾಗಿ ರಕ್ಷಣೆ ಹೊಂದಿದ್ದೇನೆ, ನನ್ನ ಕುಟುಂಬದ ಸದಸ್ಯರು ನನಗೆ ಅದಕ್ಕೆ ಅನುಮತಿಸ್ತಾ ಇಲ್ಲ, ನಾನೊಬ್ಬ ಸೀಕ್ರೆಟ್ ಬಿಲೀವರ್ ಆಗಿದ್ದೇನೆ, ನಾನು ರಹಸ್ಯವಾದ ವಿಶ್ವಾಸಿಯಾಗಿದ್ದೇನೆ, ನನಗೆ ಸಾಧ್ಯವಿಲ್ಲ ಭಾನುವಾರ ಹೋಗಿ ಆರಾಧಿಸಲಿಕ್ಕೆ ಅನ್ನುವವರು ನೀವು ಮನೆಯಲ್ಲಿ ನೀವು ಆರಾಧಿಸಬಹುದು. ಆದರೆ ಕೆಲವೊಮ್ಮೆ ಕುಟುಂಬವಾಗಿ ರಕ್ಷಣೆ ಹೊಂದಿರ್ತೇವೆ, ಕುಟುಂಬವಾಗಿ ಆಲಯಕ್ಕೆ ಹೋಗ್ತೇವೆ, ದೀಕ್ಷಾ ಸ್ನಾನ ಪಡ್ಕೊಂಡಿರ್ತೇವೆ, ಬಹಿರಂಗವಾಗಿ ಯೇಸುಸ್ವಾಮಿಯನ್ನು ಸ್ವೀಕರಿಸಿರ್ತೇವೆ. ಆದರೆ ಅಂಥವರೇ ಎಷ್ಟೋ ಜನ ಸರಿಯಾಗಿ ಆರಾಧನೆಗೆ ಬರೋದಿಲ್ಲ. ಯಾಕೆ ಬಂದಿಲ್ಲ ಅಂದರೆ ಅನೇಕ ಕಾರಣಗಳನ್ನು ಈ ದಿನದಲ್ಲಿ ವಿಶ್ವಾಸಿಗಳು ಹೇಳುವವರಾಗಿದ್ದಾರೆ. ಮೊದಲನೇ ಕಾರಣ, ನಾವು ಆರಾಧನೆಗೆ ಬರದಂತೆ ತಡೆಯುವಂಥದ್ದು ದೇಹವಾಗಿದೆ. ಯಾವುದಾದ್ರೂ ಒಂದು ಬಲಹೀನತೆ. ನಾವು ಸೋಮವಾರದಿಂದ ಶನಿವಾರದವರೆಗೂ ತುಂಬ ಗಟ್ಟಿಮುಟ್ಟಾಗಿರ್ತೇವೆ. ಭಾನುವಾರ ಬೆಳಗ್ಗೆ ಏಳುವಾಗಲೇ ನಮಗೆ ಎಲ್ಲಿಲ್ಲದ ತಲೆನೋವುಗಳು, ತಡ್ಕೊಳ್ಳಿಕ್ಕಾಗದೇ ಇರುವ ಹೊಟ್ಟೆ ನೋವುಗಳು, ತಡ್ಕೊಳ್ಳಿಕ್ಕಾಗದೇ ಇರುವ ಶಾರೀರಿಕವಾದ ಬಲಹೀನತೆಗಳು, ತಡೆಯಲು ಸಾಧ್ಯವಾಗದೇ ಇರುವಂತಹ ಕಾಲು ನೋವುಗಳು, ಶಾರೀರಿಕವಾಗಿ ಸುಸ್ತಾಗುವಂಥದ್ದು, ಆ ದಿನದಲ್ಲಿಯೇ ಹೆಚ್ಚು ನಿದ್ರಿಸಬೇಕು, ರೆಸ್ಟ್ ತೆಗೆದುಕೊಳ್ಳಬೇಕು ಅನ್ನುವಂತಹ ಒಂದು ಶಾರೀರಿಕವಾದ ವೇದನೆಗಳು ಉಂಟಾಗುವಂಥದ್ದು. ಇದೆಲ್ಲ ನಾವು ಆರಾಧನೆಗೆ ಬರಬಾರ್ದೆಂದು ಮಾಡುವಂಥ ಕುತಂತ್ರಗಳಾಗಿದೆ. ಇದನ್ನು ಅರಿತಂಥ ನಾವುಗಳು ಏನೇ ಆದರೂ ನಿಮ್ಮ ಜೀವಿತದಲ್ಲಿ ಮೊದಲೊಂದು ತೀರ್ಮಾನ ತೆಗೆದುಕೊಳ್ಬೇಕು. ಏನೇ ತಡೆ ಬಂದರೂ ಏನೇ ಬಂದರೂ ನನ್ನ ಜೀವಿತದಲ್ಲಿ ನಾನು ದೇವರ ಆರಾಧನೆಗೆ ತಪ್ಪಿಸದೆ ಹೋಗ್ತೇನೆ ಎಂಬುದಾಗಿ ತೀರ್ಮಾನಗಳನ್ನು ನೀವು ತೆಗೆದುಕೊಳ್ಬೇಕು. ಏನೇ ತಡೆ ಬರಲಿ ಅದನ್ನು ಮೀರಿ ಹೋಗ್ಲಿಕ್ಕೆ ನೀವು ತೀರ್ಮಾನ ತೆಗೆದುಕೊಳ್ಳುವುದಾದರೆ ನಿಮ್ಮ ತೀರ್ಮಾನವನ್ನು ದೇವರು ಗಟ್ಟಿಗೊಳಿಸಿ ನಿಮ್ಮನ್ನು ನಡೆಸುವ ಆತನಾಗಿದ್ದಾನೆ. ಯಾಕೆ ಶರೀರ ಈ ರೀತಿಯಾಗಿ ಕಾರ್ಯ ಮಾಡ್ತದೆ ಅಂದರೆ, ಶರೀರಕ್ಕೆ ನಾವು ದೇವರ ಪ್ರಸನ್ನತೆಯಲ್ಲಿ ದೇವರನ್ನು ಆರಾಧಿಸುವುದು ಶರೀರಕ್ಕೆ ಇಷ್ಟ ಇಲ್ಲ. ಶರೀರ ನಮಗೆ ಅಡ್ಡಿಯಾಗಿದೆ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 17ನೇ ವಚನ ಓದಿಕೊಳ್ಳೋಣ. ಯಾಕೆಂದರೆ ಶರೀರ ಭಾವವು ಅಭಿಲಾಷಿಸುವುದು ಆತ್ಮನಿಗೆ ವಿರುದ್ಧವಾಗಿದೆ, ಆತ್ಮನು ಅಭಿಲಾಷಿಸುವುದು ಶರೀರ ಭಾವಕ್ಕೆ ವಿರುದ್ಧವಾಗಿದೆ. ನೀವು ಮಾಡಲಿಚ್ಛಿಸುವುದನ್ನು ಮಾಡದಂತೆ ಇವು ಒಂದಕ್ಕೊಂದು ಹೋರಾಡುತ್ತವೆ. ನೋಡಿ, ದೇವರ ವಾಕ್ಯ ಹೇಳ್ತಾ ಇದೆ, ಶರೀರ ಏನು ಮಾಡ್ತದೆ ಅಂದರೆ ಅಭಿಲಾಷೆ ಪಡುವಂಥದ್ದು ದೇವರ ಆತ್ಮನಿಗೆ ವಿರುದ್ಧವಾಗಿರುವಂಥದ್ದಾಗಿದೆ. ಆತ್ಮಕ್ಕೆ ದೇವರ ಸನ್ನಿಧಿಯಲ್ಲಿ ಸೇರಬೇಕು, ದೇವರನ್ನು ಆರಾಧಿಸಬೇಕು, ದೇವರ ಸಹವಾಸದಲ್ಲಿ ಇರಬೇಕು ಎಂಬುದಾಗಿ ಇಚ್ಛಿಸುವುದಾದರೆ ಶರೀರ ಅದಕ್ಕೆ ವಿರುದ್ಧವಾಗಿ ಹೋರಾಡ್ತದೆ. ಯಾಕೆ ಶರೀರ ಅದಕ್ಕೆ ವಿರುದ್ಧವಾಗಿ ಹೋರಾಡ್ತದೆ ಅಂದರೆ, ಈ ಶರೀರವು ಉಂಟಾಗಿರುವಂಥದ್ದು ಈ ಮಣ್ಣಿನಿಂದಾಗಿದೆ. ಮಣ್ಣಿನಿಂದ ಸೃಷ್ಟಿಸಲ್ಪಟ್ಟಂತಹ ಈ ಶರೀರ ಮಣ್ಣಿಗೆ ಸಂಬಂಧಪಟ್ಟ ಕಾರ್ಯಗಳ ಮೇಲೆ ಮನಸ್ಸಿಡ್ತದೆ. ಭೂ ಸಂಬಂಧಗಳ ಮೇಲೆ ಮನಸ್ಸಿಡ್ತದೆ ಈ ಶರೀರ.
ಶರೀರಕ್ಕೆ ರೆಸ್ಟ್ ತೆಗೆದುಕೊಳ್ಬೇಕು, ಶರೀರಕ್ಕೆ ಆರಾಮವಾಗಿರಬೇಕು, ಶರೀರಕ್ಕೆ ತಿನ್ನಬೇಕು, ಹಾಗೆ ಶರೀರ ಏನನ್ನ ಬಯಸ್ತದೆ ಅದನ್ನು ಪೂರೈಸಬೇಕು, ಅದರ ಇಚ್ಛೆಯ ಪ್ರಕಾರ ನಡ್ಕೊಳ್ಬೇಕೆಂದು ಬಯಸುವಂಥದ್ದೇ ಶರೀರವಾಗಿದೆ. ಆದರೆ ಆತ್ಮ ಹಾಗಲ್ಲ, ಪರಲೋಕ ಭಾವದಗಳ ಮೇಲೆ ಮನಸ್ಸಿಡುವಂಥದ್ದಾಗಿದೆ ಆತ್ಮಕ್ಕೆ ದೇವರ ಸಾನ್ನಿಧ್ಯ ಬೇಕು, ದೇವರ ಕೃಪೆ ಬೇಕು, ದೇವರ ಪ್ರೀತಿ ಬೇಕು, ದೇವರ ಅನ್ಯೂನ್ಯತೆಯಲ್ಲಿ ಐಕ್ಯತೆಯಲ್ಲಿ ನಡಿಲಿಕ್ಕೆ ಆತ್ಮ ಯಾವಾಗಲೂ ತವಕಿಸ್ತದೆ. ಈ ಎರಡೂ ಕೂಡ ಒಂದೇ ಸ್ಥಳದಲ್ಲಿ ಇರುವಾಗ ಒಂದಕ್ಕೊಂದು ಹೋರಾಡ್ತದೆ. ಈ ಒಂದಕ್ಕೊಂದು ಹೋರಾಡುವ ಸಮಯದಲ್ಲಿ ಆತ್ಮನು ಗೆಲ್ಲಬೇಕಾದ್ರೆ ನಾವು ಬರೀ ಭಾನುವಾರ ಕ್ರೈಸ್ತರಾಗಿರುವಾಗ ಮಾತ್ರವೇ ನಮಗೆ ಈ ರೀತಿಯಾದ ಶೋಧನೆಗಳುಂಟಾಗ್ತದೆ. ನಾವು ಸೋಮವಾರದಿಂದ ಶನಿವಾರದವರೆಗೂ ನಮ್ಮಿಷ್ಟದ ಪ್ರಕಾರವಾಗಿ ಜೀವಿಸಿ ಭಾನುವಾರ ನಾನು ಸಭೆಗೆ ಹೋಗಬೇಕೆಂದು ತವಕಿಸಿದ್ರೆ ಈ ರೀತಿಯಾದ ತಡೆಗಳು ಬಂದೇ ಬರ್ತದೆ. ಆದರೆ ಯಾವಾಗ ನೀವು ಸೋಮವಾರದಿಂದ ಶನಿವಾರದವರೆಗೂ ನಿಮ್ಮ ಜೀವಿತದಲ್ಲಿ ಕರ್ತನೊಟ್ಟಿಗೆ ಐಕ್ಯವಾಗಿ ಪ್ರಾರ್ಥನೆಯಲ್ಲಿ, ಆರಾಧನೆಯಲ್ಲಿ, ನಂಬಿಕೆಯಲ್ಲಿ ದೇವರೊಟ್ಟಿಗೆ ನೀವು ನಡೀತಿರೋ ಆಗ ಭಾನುವಾರ ಈ ಶೋಧನೆಯನ್ನು ನೀವು ಸುಲಭವಾಗಿ ಜಯಿಸಲು ಸಾಧ್ಯವಾಗ್ತದೆ. ದೇವ್ರ ವಾಕ್ಯ ಹೇಳ್ತದೆ, ನೀವು ಯಾವುದಕ್ಕೆ ಹೆಚ್ಚಾಗಿ ನೀವು ಪ್ರಾಮುಖ್ಯತೆ ಕೊಡ್ತೀರೋ ಅದು ಬಲಗೊಳ್ಳುತ್ತದೆ. ನೀವು ಶರೀರಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಡುವಾಗ ಶರೀರ ಬಲಗೊಳ್ಳುತ್ತದೆ. ಮತ್ತು ಇನ್ನೆಲ್ಲಿ ನೀವು ಭಾನುವಾರ ಆರಾಧನೆಗೆ ಹೋಗ್ಲಿಕ್ಕೆ ಆತ್ಮದಲ್ಲಿ ನೀವು ಬಲಗೊಳ್ತೀರಾ? ಆತ್ಮದಲ್ಲಿ ನೀವು ಬಲಗೊಳ್ಬೇಕಂದ್ರೆ ಆತ್ಮನಲ್ಲಿ ನೀವು ನಡೀಬೇಕು, ಆತ್ಮನಿಗೆ ನಿಮ್ಮನ್ನು ಒಪ್ಪಿಸಿಕೊಡ್ಬೇಕು, ಆತ್ಮನೊಟ್ಟಿಗೆ ಐಕ್ಯವಾಗಿರಬೇಕು. ದೇವರ ವಾಕ್ಯಗಳನ್ನು ಓದಿ ಎಷ್ಟೋ ದಿನಗಳಾಗಿರ್ತದೆ. ಭಾನುವಾರ ಬಂದರೆ ಮಾತ್ರ ಅವರು ಸತ್ಯವೇದವನ್ನು ಅದು ಚರ್ಚಿಗೆ ಹೋಗುವಾಗ ಮಾತ್ರವೇ ತೆಗೆದುಕೊಂಡು ಹೋಗುವಂಥ ವಿಶ್ವಾಸಿಗಳು ಕೂಡ ಇದ್ದಾರೆ. ಇಂತಹ ಒಂದು ಪರಿಸ್ಥಿತಿಗಳಲ್ಲಿ ನೀವಿದ್ದು ಪ್ರತಿ ಭಾನುವಾರವೂ ನಾನು ತಪ್ಪದೆ ಅಟೆಂಡ್ ಮಾಡಬೇಕೆಂಬ ಆಸಕ್ತಿ ಇದ್ದರೆ ಸಾಲದು. ಅದಕ್ಕೆ ನೀವೇನು ಮಾಡಬೇಕು? ಕರ್ತನ ಸಮ್ಮುಖದಲ್ಲಿ ನಿಮ್ಮ ಸಮಯವನ್ನು, ನಿಮ್ಮ ಜೀವಿತವನ್ನು ಒಪ್ಪಿಸಿಕೊಡಬೇಕು. ಸೋಮವಾರದಿಂದ ಶನಿವಾರದವರೆಗೂ ಇಷ್ಟದ ಪ್ರಕಾರ ಜೀವಿಸಿ ಭಾನುವಾರ ಬಂದು ನಾನು ಆರಾಧನೆ ಮಾಡಬೇಕು, ನಾನು ಯೇಸು ಸ್ವಾಮಿಯನ್ನು ಅಲ್ಲಿ ಹೋಗಿ ಜನರೊಟ್ಟಿಗೆ ಸೇರಬೇಕು ಎಂಬುದಾಗಿ ನೆನೆಸಿದರೆ ಅದು ಸಾಧ್ಯವಾಗೋದಿಲ್ಲ. ಹಾಗಾದರೆ ನೀವು ನಿಮ್ಮ ಜೀವಿತದಲ್ಲಿ ಭಾನುವಾರ ತಪ್ಪದೆ ಹೋಗಬೇಕಂದ್ರೆ ಮೊದಲು ನಿಮ್ಮ ಶರೀರವನ್ನು ನೀವು ಜಯಿಸಬೇಕು. ಶಾರೀರಿಕವಾದ ಅನೇಕ ಕಾರ್ಯಗಳು, ಅನೇಕ ವಿಧವಾದ ಶೋಧನೆಗಳು ಬರುವಾಗ ಅದನ್ನು ಜಯಿಸಬೇಕಂದ್ರೆ ನೀವು ಸೋಮವಾರದಿಂದ ಶನಿವಾರದವರೆಗೂ ಕೂಡ ಕರ್ತನೊಟ್ಟಿಗೆ ಐಕ್ಯವಾಗಿ ಕರ್ತನಲ್ಲಿ ನೀವು ನಡೆಯುವವರಾಗಬೇಕು. ಎರಡನೇದಾಗಿ ನೋಡುವುದಾದರೆ ಲೋಕ ವಿಷಯಗಳೇ ಎಷ್ಟೋ ಜನರ ಜೀವಿತದಲ್ಲಿ ಭಾನುವಾರ ತಪ್ಪದೆ ಆರಾಧನೆಗೆ ಅಟೆಂಡ್ ಮಾಡಲಿಕ್ಕೆ ಅವರಿಗೆ ಬಿಡ್ತಾ ಇಲ್ಲ. ನಾವು ನೋಡ್ತೇವೆ, ಯೇಸು ಸ್ವಾಮಿನ ಒಬ್ಬ ಯವನಸ್ಥರು ಬಂದು ಕೇಳ್ತಾನೆ, ಬೋಧಕನೇ, ನಾನು ನಿನ್ನನ್ನು ಹಿಂಬಾಲಿಸಬೇಕು, ನಾನು ಏನು ಮಾಡಬೇಕೆಂಬುದಾಗಿ ಕೇಳುವಾಗ ಯೇಸು ಸ್ವಾಮಿ ಹೇಳ್ತಾರೆ, ನೀನು ಎಲ್ಲವನ್ನ ಬಿಟ್ಟು ನನ್ನನ್ನು ಹಿಂಬಾಲಿಸು, ನನ್ನ ಹಿಂದೆ ಬಾ ಎಂಬುದಾಗಿ ಹೇಳುವಾಗ ಆ ಯವನಸ್ಥನಿಗೆ ತುಂಬಾ ಬೇಸರಿಕೆ ಉಂಟಾಗ್ತದೆ. ವಚನವನ್ನು ಓದಿಕೊಳ್ಳೋಣ. ಮತ್ತಾಯನು ಬರೆದ ಸುವಾರ್ತೆ 19ನೇ ಅಧ್ಯಾಯ 21ನೇ ವಚನದಲ್ಲಿ ಓದಿಕೊಳ್ಳೋಣ. ಯೇಸು ಅವನಿಗೆ, ನೀನು ಸಂಪೂರ್ಣನಾಗಬೇಕೆಂದಿದ್ದರೆ ಹೋಗಿ ನಿನ್ನ ಆಸ್ತಿಯನ್ನು ಮಾರಿ ಬಡವರಿಗೆ ಕೊಡು, ಪರಲೋಕದಲ್ಲಿ ನಿನಗೆ ಸಂಪತ್ತಿರುವುದು, ನೀನು ಬಂದು ನನ್ನನ್ನು ಹಿಂಬಾಲಿಸು ಎಂದು ಹೇಳಿದನು. ಆ ಯವನಸ್ಥನು ಬಹಳ ಆಸ್ತಿ ಉಳ್ಳವನಾದುದರಿಂದ ಈ ಮಾತುಗಳನ್ನು ಕೇಳಿ ಹೊರಟು ಹೋದನು. ಯೇಸು ಸ್ವಾಮಿನ ಹಿಂಬಾಲಿಸ್ತೀನಿ ಅಂತ ಒಬ್ಬ ಯವನಸ್ಥನು ಬರ್ತಾನೆ. ಬರುವ ಸಮಯದಲ್ಲಿ ಸ್ವಾಮಿ ಹೇಳ್ತಾರೆ, ನಿನಗೆ ಬಹಳ ಆಸ್ತಿ ಇದೆಯಲ್ಲ, ನೀನು ಅದನ್ನೆಲ್ಲ ಮಾರಿ ಬಡವರಿಗೆ ಕೊಟ್ಟು ನನ್ನನ್ನು ಹಿಂಬಾಲಿಸು ಎಂದು ಕೇಳುವಾಗ ಅವನು ಹಿಂಬಾಲಿಸದೆ ಮನಸ್ಸು ಇಲ್ಲದೆ ದುಃಖಪಟ್ಟು ಹೊರಟು ಹೋಗ್ತಾನೆ. ಯಾಕೆ ಅಂದರೆ ಅವನ ಮನಸ್ಸು ಯೇಸು ಸ್ವಾಮಿಗೆ ಒಪ್ಪಿಸಿ ಕೊಟ್ಟಿರಲಿಲ್ಲ. ಅವನ ಮನಸ್ಸು ಯಾವುದನ್ನು ಹಿಂಬಾಲಿಸ್ತಾ ಇತ್ತಂದರೆ ಲೋಕದಲ್ಲಿರುವಂಥ ಸಂಪತ್ತಿನ ಮೇಲೆ ಅವನ ಮನಸ್ಸಿತ್ತು. ಇಂದು ಎಷ್ಟೋ ಜನರ ಜೀವಿತದಲ್ಲಿ ಯಾಕೆ ಅವರು ಸರಿಯಾಗಿ ಆರಾಧನೆಗೆ ಬರಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂದರೆ ಅವರ ಮನಸ್ಸು ಲೋಕ ವಿಷಯಗಳ ಮೇಲೆ. ಈ ಯವನಸ್ಥನ ರೀತಿಯಲ್ಲಿ ಲೋಕ ವಿಷಯಗಳೂ ಬೇಕು, ಯೇಸು ಸ್ವಾಮಿಯೂ ಬೇಕು ಎಂಬುದಾಗಿ ಎರಡು ದೋಣಿಗಳಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ. ಆದ ಕಾರಣವೇ ಎಷ್ಟೋ ಜನರಿಗೆ ಸರಿಯಾಗಿ ಆರಾಧನೆಗೆ ಅಟೆಂಡ್ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯೇಸು ಸ್ವಾಮಿನ ಹಿಂಬಾಲಿಸಬೇಕು, ತನ್ನ ಆಸ್ತಿಯೂ ಬೇಕು. ಇವತ್ತು ಎಷ್ಟೋ ಜನರು ಭಾನುವಾರ ನಾವು ಯೇಸು ಸ್ವಾಮಿಯ ಮಕ್ಕಳು ಅಂತ ಹೇಳ್ತಾರೆ, ಆದರೆ ಭಾನುವಾರ ಸಭೆಗೆ ಬನ್ನಿ ಅಂತ ಹೇಳುವಾಗ ಅಯ್ಯೋ, ನನಗೆ ಅವತ್ತೇ ನಾನು ಸಂಘ ಕಟ್ಟಬೇಕಾಗಿತ್ತು, ಅವತ್ತೇ ನನಗೆ ಲೋನ್ ದೊರೆಯುವಂಥದ್ದಾಗಿತ್ತು, ಅವತ್ತೇ ನನಗೆ ಕೆಲಸ ತುಂಬ ಹೆಚ್ಚಾಗಿತ್ತು, ನನ್ನ ಸಾಲಗಳು ತುಂಬ ಇದೆ, ಅದಕ್ಕೆ ನಾನು ಕೆಲಸ ಎಕ್ಸ್ಟ್ರಾ OTಯನ್ನು ಮಾಡ್ತಾ ಇದ್ದೇನೆ, ಈ ದಿನದಲ್ಲಿ ನಾನು ಕೆಲಸ ಮಾಡಿದರೆ ನನಗೆ ಹೆಚ್ಚು ಲಾಭ ಬರ್ತದೆ, ಒಳ್ಳೆಯ ಬಿಸ್ನೆಸ್ಗಳು ನನಗೆ ಆಗ್ತದೆ ಎಂಬುದಾಗಿ ನೀವು ನೆನೆಸ್ಕೊಳ್ಳಬಹುದು. ಇಂತಹ ಮನಸ್ಸನ್ನು ನೀವು ಇಟ್ಟುಕೊಂಡು ದೇವರನ್ನ ನೀವು ಸಂಪೂರ್ಣವಾಗಿ ಹಿಂಬಾಲಿಸಲು ಸಾಧ್ಯ ಇಲ್ಲ. ಅದಕ್ಕೆ ಸ್ವಾಮಿ ಹೇಳ್ತಾ ಇದ್ದಾರೆ, ನೀನು ಸಂಪೂರ್ಣನಾಗಬೇಕೆಂದಿದ್ರೆ
ನೀನು ನಿನ್ನಲ್ಲಿರುವಂಥ ಈ ಲೋಕಕ್ಕೆ ಸಂಬಂಧಪಟ್ಟ ವ್ಯಾಮೋಹಗಳು, ಅನೇಕರಿಗೆ ಹಣದ ವ್ಯಾಮೋಹ, ಅನೇಕರಿಗೆ ಸ್ಥಾನದ ವ್ಯಾಮೋಹ, ಅನೇಕರಿಗೆ ಆಸ್ತಿಯ ವ್ಯಾಮೋಹ. ಇದು ಎಷ್ಟೋ ಜನರು ಸಾಲಕ್ಕೆ ಬೀಳುವುದು ಯಾಕೆ? ಈ ಲೋಕದಲ್ಲಿರುವಂಥ ಏನೋ ಕಾರ್ಯವನ್ನು ಸಂಪಾದನೆ ಮಾಡಿಕೊಳ್ಳಿಕ್ಕೆ, ಏನೋ ಹೆಚ್ಚಾಗಿ ಗಳಿಸ್ಬೇಕಂತಲೇ ಸಾಲ ಮಾಡಿಕೊಳ್ತಾರೆ. ನಂತರ ಭಾನುವಾರ ಸಭೆಗೆ ಬನ್ನಿ ಅಂದರೆ ನಮ್ಮ ಸಾಲಗಳು ತೀರಿಸಬೇಕು, ನಾನು ಎಕ್ಸ್ಟ್ರಾ ಡ್ಯೂಟಿ ಮಾಡಬೇಕು, ಎಕ್ಸ್ಟ್ರಾ ಬಿಸ್ನೆಸ್ ಮಾಡಬೇಕೆಂದು ದೇವರ ಕಾರ್ಯವನ್ನು, ದೇವರ ಆ ಪ್ರಸನ್ನತೆಯನ್ನು, ದೇವರ ದಿನವನ್ನು ಅಲಕ್ಷ್ಯ ಮಾಡುವವರಾಗಿದ್ದಾರೆ. ನಿಮ್ಮ ಜೀವಿತದಲ್ಲಿ ಲೋಕದ ವಿಷಯಗಳು, ಅಂದೇ ನನಗೊಂದು ಮದುವೆ ಇದೆ, ಆವತ್ತಿನ ದಿವಸವೇ ನಾನು ಈ ಮುಖ್ಯವಾದ ಕಾರ್ಯಕ್ಕೆ ಹೋಗಲೇಬೇಕು. ನೋಡಿ, ನಮ್ಮ ಜೀವಿತದಲ್ಲಿ ನಾನು ಚಿಕ್ಕಂದಿನಿಂದ ನಮ್ಮ ಸಭೆಯಲ್ಲಿ ಕಲಿತು ಬಂದದ್ದೇನೆಂದರೆ, ಸಾವೇ ಇದ್ದರೂ ಕೂಡ ಆರಾಧನೆ ಮುಗಿದ ನಂತರವೇ ಆ ಕಾರ್ಯಗಳನ್ನು ಮಾಡುವವರಾಗಿದ್ದರು. ಏನೇ ಇದ್ದರೂ ಕೂಡ ಮೊದಲು ಆರಾಧನೆ. ನೀವು ಮೊದಲು ದೇವರಿಗಾಗಿ ತವಕ ಪಡುವುದಾದರೆ, ನೀವು ದೇವರಿಗೆ ಮೊದಲು ಸ್ಥಾನ ಕೊಡುವುದಾದರೆ, ನಿಮ್ಮ ಜೀವಿತದಲ್ಲಿ ನೀವು ಮೊದಲು ದೇವರ ಶಿಲುಬೆನ ಹೊರುವುದಾದರೆ, ಆ ಶಿಲುಬೆ ನಿಮ್ಮನ್ನು ಹೊರ್ತದೆ. ಯಾಕೆ ನಿಮ್ಮಲ್ಲಿ ಇನ್ನೂ ಬದಲಾವಣೆ ಇಲ್ಲ, ಸಮಾಧಾನ ಇಲ್ಲ, ಇನ್ನೂ ಅದೇ ಪಾಪದ ಜೀವಿತ, ಅದೇ ರೋಗ, ಸಂಕಟ, ನಷ್ಟ? ಯಾಕೆಂದರೆ ನೀವು ದೇವರಿಗೆ ಪ್ರಾಮುಖ್ಯತೆ ಕೊಡ್ತಾ ಇಲ್ಲ. ಬರೀ ನಿಮ್ಮ ಲೌಕಿಕವಾದ ವಿಷಯಗಳ ಮೇಲೆ ನಿಮ್ಮ ಮನಸ್ಸುಗಳನ್ನು ಇಟ್ಟುಕೊಂಡು ಲೌಕಿಕವಾದ ಕಾರ್ಯಗಳಿಗೋಸ್ಕರ ಯೇಸುಸ್ವಾಮಿಯನ್ನು ಹಿಂಬಾಲಿಸ್ತಾ ಇದ್ದರೆ, ನೀವು ಹೇಗೆ ಆತ್ಮಿಕವಾಗಿ ದೇವರಲ್ಲಿ ಬೆಳಿಲಿಕ್ಕೆ, ಸಂಪೂರ್ಣರಾಗಲಿಕ್ಕೆ ಹೇಗೆ ಸಾಧ್ಯವಾಗ್ತದೆ? ಮೊದಲು ನಿಮ್ಮ ಮನಸ್ಸು ದೇವರ ರಾಜ್ಯದಕ್ಕಾಗಿ, ನೀತಿಗಾಗಿ ತವಕ ಪಡಬೇಕು. ಯೇಸುಸ್ವಾಮಿ ಅನೇಕರನ್ನ ಕರೀತಾರೆ, ನನ್ನನ್ನು ಹಿಂಬಾಲಿಸಿರಿ. ಒಬ್ಬೊಬ್ಬರು ಸತ್ಯವೇದದಲ್ಲಿ ನೋಡುವುದಾದರೆ ಒಬ್ಬೊಬ್ಬರು ಒಂದೊಂದು ಕಾರಣಗಳನ್ನು ಹೇಳ್ತಾರೆ. ಹಾಗೆ ಇವತ್ತು ಸಭೆಗೆ ಬನ್ನಿರಿ ಅಂತ ಹೇಳುವಾಗ ನಾವು ಕೂಡ ಅನೇಕ ವ್ಯಕ್ತಿಗಳನ್ನು ಸಂಧಿಸ್ತೇವೆ. ರಾಮನಗರ ಪಟ್ಟಣದಲ್ಲಿ ಸಭೆಗೆ ಬನ್ನಿರಿ ಅಂತ ಹೇಳುವಾಗ, ಅಂದೇ ನನಗೆ ಕೆಲಸ ಇದೆ, ಅಂದೇ ನನಗೆ ಮದುವೆ ಇದೆ, ಅವತ್ತೇ ಬರಬೇಕು ಅಂತ ಹೊರಡ್ತೇನೆ, ಅಂದೇ ನನಗೇನಾದರೂ ಒಂದು ಮುಖ್ಯವಾದ ಕೆಲಸಗಳು ಬರ್ತದೆ ಎಂದು ಅನೇಕರು ಕಾರಣ ಕೊಡ್ತಾರೆ. ಲೂಕನು ಬರೆದ ಸುವಾರ್ತೆ 9ನೇ ಅಧ್ಯಾಯ 59ನೇ ವಚನದಿಂದ ನಾವು ನೋಡುವುದಾದರೆ, ಆತನು ಮತ್ತೊಬ್ಬನಿಗೆ ನನ್ನನ್ನು ಹಿಂಬಾಲಿಸು ಎಂದು ಹೇಳಲು ಅವನು, ಸ್ವಾಮಿ, ನಾನು ಮೊದಲು ಹೋಗಿ ನನ್ನ ತಂದೆಯ ಉತ್ತರ ಕ್ರಿಯೆಗಳನ್ನು ಮಾಡಿ ಬರುವಂತೆ ನನಗೆ ಅಪ್ಪಣೆಯಾಗಬೇಕು ಅಂದನು. ಆದರೆ ಆತನು ಅವನಿಗೆ, ಸತ್ತವರೇ ತಮ್ಮವರಲ್ಲಿ ಸತ್ತು ಹೋದವರ ಉತ್ತರ ಕ್ರಿಯೆಗಳನ್ನು ಮಾಡಲಿ, ನೀನಂತೂ ಹೋಗಿ ದೇವರ ರಾಜ್ಯವನ್ನು ಪ್ರಸಿದ್ಧಿಪಡಿಸು ಎಂದು ಹೇಳಿದನು. ಇನ್ನೊಬ್ಬನೂ ಸಹ, ಸ್ವಾಮಿ, ನಿನ್ನನ್ನು ಹಿಂಬಾಲಿಸುತ್ತೇನೆ, ಆದರೆ ಮೊದಲು ನನ್ನ ಮನೆಯವರಿಗೆ ಹೇಳಿ ಬರುವುದಕ್ಕೆ ನನಗೆ ಅಪ್ಪಣೆ ಆಗಬೇಕು ಅಂದನು. ನೋಡಿ, ದೇವರ ವಾಕ್ಯ ಹೇಳ್ತಾ ಇದೆ, ಒಬ್ಬೊಬ್ಬರು ಒಂದೊಂದು ಕಾರಣ ಕೊಡ್ತಾ ಇದ್ದಾರೆ. ಆದರೆ ಯೇಸುಸ್ವಾಮಿ ಹೇಳ್ತಾ ಇದ್ದಾರೆ, ನೀವು ದೇವರ ರಾಜ್ಯವನ್ನು ಪ್ರಸಿದ್ಧಿಪಡಿಸಬೇಕು. ನಮಗೆ ಆಸಕ್ತಿ ಯಾವುದ್ರ ಮೇಲಿದೆ ಅನ್ನೋದು ಮೊದಲು ನಾವು ತಿಳಿದುಕೊಳ್ಬೇಕು. ನಾವು ಹೆಚ್ಚು ಲೋಕ ವಿಷಯಗಳಲ್ಲೇ ಇವತ್ತು ಮುಳುಗಿ ಹೋಗಿಬಿಟ್ಟಿದ್ದೇವೆ. ಅನೇಕರು ಇಂದು ಲೋಕದ ಕಾರ್ಯಗಳಲ್ಲಿ, ಲೋಕ ವಿಷಯಗಳಲ್ಲಿ ಮುಳುಗಿ ದೇವರ ಕಾರ್ಯದಲ್ಲಿ, ಹಾಗೆ ಆತ್ಮಿಕರಾಗಿ ಇರುವಂಥ ವಿಷಯಗಳಲ್ಲಿ ಸತ್ತವರಾಗಿದ್ದಾರೆ. ಆತ್ಮಿಕವಾಗಿ ಒಣಗಿ ಹೋಗಿದ್ದಾರೆ, ಆತ್ಮಿಕವಾಗಿ ಸತ್ತಂಥ ಪರಿಸ್ಥಿತಿಗಳಲ್ಲಿದ್ದಾರೆ. ಕಾರಣ ಏನು? ಬರೀ ಇಂತಹ ಕಾರಣಗಳನ್ನು ಹೇಳ್ತಾ ಇದ್ದಾರೆ. ಸಭೆಗೆ ಬನ್ನಿ, ಪ್ರಾರ್ಥನೆ ಮಾಡಿ, ಆರಾಧನೆ ಮಾಡಿ, ನಂಬಿಕೆಯಲ್ಲಿ ಬೆಳೀರಿ, ದೇವರ ವಾಕ್ಯವನ್ನು ಧ್ಯಾನಿಸಿರಿ ಎಂದು ಹೇಳುವುದಾದರೆ ಅನೇಕ ಕಾರಣಗಳನ್ನು, ನೆಪಗಳನ್ನು ಹೇಳ್ತಾ ಇದ್ದಾರೆ. ನಿಮ್ಮ ನೆಪಗಳನ್ನ ಹೇಳುವಂಥ ಸಮಯಗಳು ಅತಿ ಬೇಗನೆ ಮುಗಿಯುವಂಥದ್ದಾಗಿದೆ. ಯಾಕೆಂದರೆ ಯೇಸು ಸ್ವಾಮಿ ಅತಿ ಬೇಗನೆ ಬರಲಿದ್ದಾರೆ. ನಮ್ಮ ಸುತ್ತಲಿರುವಂಥ ಘಟನೆಗಳನ್ನು ನಾವು ನೋಡುತ್ತಾ ಇರುವುದಾದರೆ ಇದು ಅಂತಿಮಕ್ಕೆ ಆರಂಭವಾಗಿದೆ. ಇದು ಅಂತಿಮವಲ್ಲ, ಅಂತಿಮಕ್ಕೆ ಆರಂಭವಾಗಿದೆ. ಇನ್ನು ಮುಂದೆಯೂ ಕೂಡ ಇನ್ನೂ ಹೆಚ್ಚಾದ ಕಾರ್ಯಗಳು ಬರಲಿಕ್ಕಿದೆ. ಯಾಕೆಂದರೆ ಯೇಸು ಸ್ವಾಮಿ ತಿರುಗಿ ಬರ್ತಾ ಇದ್ದಾನೆ. ಆತನ ಬರುವಿಕೆಗೆ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳಬೇಕು. ಈ ಲೋಕದಲ್ಲಿ ಏನೇ ನಾವು ಸಂಪಾದನೆ ಮಾಡಿದ್ರು, ಹಣ ಆಗಲಿ, ಆಸ್ತಿ ಆಗಲಿ, ಸಾಲ ಮಾಡಿ ಏನೇ ಮಾಡಿದ್ರು, ಆಸ್ತಿನ ಸಂಪಾದನೆ ಮಾಡಿದ್ರು, ಹೆಸರು ಸಂಪಾದನೆ ಮಾಡಿದ್ರು, ಏನನ್ನೇ ಮಾಡಿದ್ರು ಕೂಡ ನಾವು ಬಿಟ್ಟು ಹೋಗಬೇಕು. ಯಾಕೆಂದರೆ ನಾವು ಈ ಲೋಕದಲ್ಲಿ ಪ್ರಯಾಣಿಕರಾಗಿದ್ದೇವೆ. ಆದರೆ ಸಹೋದರ ಸಹೋದರಿಯರೇ, ನೀವು ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ನೀವು ತವಕ ಪಡುವುದಾದರೆ, ದೇವರ ವಾಕ್ಯವು ಆ ಯವನಸ್ಥನಿಗೆ ಹೇಳುತ್ತದೆ, ನೀನು ಆಸ್ತಿನೆಲ್ಲ ನೀನು ಮಾರಿಕೊಡು, ಪರಲೋಕದಲ್ಲಿ ನಿನಗೆ ಪ್ರತಿಫಲ ಇರ್ತದೆ. ನಾವು ಪರಲೋಕದಲ್ಲಿ ಪ್ರತಿಫಲವನ್ನು ಹೊಂದಬೇಕಂದ್ರೆ ಈ ಲೋಕದಲ್ಲಿ ನಾವು ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ, ದೇವರ ರಾಜ್ಯವನ್ನು ಪ್ರಸಿದ್ಧಪಡಿಸುವುದಲ್ಲಿ ನಮ್ಮನ್ನು ನಾವು ಸಿದ್ಧಪಡಿಸ್ಕೊಳ್ಬೇಕು. ನಮ್ಮಲ್ಲಿಯೇ ಆತ್ಮಿಕವಾಗಿ ನಾವೇ ಬೆಳವಣಿಗೆ ಆಗಿಲ್ಲ, ನಾವೇ ಆತ್ಮಿಕವಾದ ವಿಷಯಗಳಲ್ಲಿ ಆಸಕ್ತರಾಗಿಲ್ಲ, ನಾವೇ ದೇವರಿಗೆ ನಮ್ಮ ಜೀವಿತದಲ್ಲಿ ನೋಡಿ ಆರಾಧನೆಗೆ ಪ್ರತಿ ವಾರ ತಪ್ಪದೆ ಹೋಗುವಂಥದ್ದು ಏನನ್ನು ಸೂಚಿಸುವಂಥದ್ದಾಗಿದೆ ಅಂದರೆ, ನನ್ನ ಜೀವಿತದಲ್ಲಿ ಎಲ್ಲದಕ್ಕಿಂತ ಮುಖ್ಯವಾಗಿ ನಾನು ದೇವರಿಗೆ ಸ್ಥಾನವನ್ನು ಕೊಡ್ತೇನೆ. ನನ್ನ ಜೀವಿತದಲ್ಲಿ ನಾನು ದೇವರಿಗೆ ನಾನು ಮೊದಲನೇ ಸ್ಥಾನ, ದೇವರಿಗೆ ನಾನು ಎಲ್ಲವನ್ನು ಅರ್ಪಿಸ್ತೇನೆ ಎಂಬುದಾಗಿ ನಾವು ತೋರಿಸುವವರಾಗಿದ್ದೇವೆ.
ನೀವು ಆರಾಧನೆನೇ ಮಿಸ್ ಮಾಡ್ತಾ ಇದ್ದೀರಾ ಎಂಬುದಾದರೆ ಹೇಗೆ ನಿಮ್ಮಲ್ಲಿ ನಂಬಿಕೆ, ಹೇಗೆ ನಿಮ್ಮಲ್ಲಿ ಪ್ರಾರ್ಥನಾ ಜೀವಿತ, ಹೇಗೆ ನಿಮ್ಮಲ್ಲಿ ವಾಕ್ಯ, ಹೇಗೆ ನಿಮ್ಮಲ್ಲಿ ಆತ್ಮಿಕರಾಗಿ ನೀವು ಉಳಿಲಿಕ್ಕೆ ಸಾಧ್ಯವಾಗ್ತದೆ, ಹೇಗೆ ನೀವು ಕರ್ತನ ರಾಜ್ಯಕ್ಕೆ ಪ್ರವೇಶಿಸಲಿಕ್ಕೆ ಸಾಧ್ಯವಾಗ್ತದೆ? ನಿಮಗೆ ಸಭೆಯಲ್ಲಿಯೇ ನೀವು ಬರಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಅಂದರೆ ನೀವು ವೈಯಕ್ತಿಕವಾಗಿ ಪ್ರಾರ್ಥನೆಗಳನ್ನು ಮಾಡ್ತಾ ಇದ್ದೀರಾ? ಹಾಗಾದರೆ ನೀವು ಭಾನುವಾರನೇ ನಿಮಗೆ ಸಮಯ ಸಿಗ್ತಾ ಇಲ್ಲ ಅಂದರೆ ವೈಯಕ್ತಿಕವಾಗಿ ನೀವು ಬೈಬಲ್ನ ಓದ್ತಾ ಇದ್ದೀರಾ? ನಂಬಿಕೆಯಲ್ಲಿ ನಡೀತಾ ಇದ್ದೀರಾ? ಕರ್ತನ ಚಿತ್ತವನ್ನು ನೀವು ಮಾಡ್ತಾ ಇದ್ದೀರಾ? ನಿಮ್ಮನ್ನು ನೀವು ಪರೀಕ್ಷೆ ಮಾಡಿಕೊಳ್ಳಿ. ಯೇಸು ಸ್ವಾಮಿ ಕರೆದಾಗ ಒಬ್ಬೊಬ್ಬರು ಒಂದೊಂದು ರೀಸನ್ಗಳನ್ನು ಹೇಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಇಂದಿನ ದಿವಸಗಳಲ್ಲಿ ಆರಾಧನೆಗೆ ಬನ್ನಿ ಅಂದರೆ ಅವರಿಗೆ ಬೇಕಾದ ಸ್ಥಳಗಳಿಗೆ, ಮದುವೆಗೆ ಹೋಗ್ಲಿಕ್ಕೆ, ಸುತ್ತುವ ಸ್ಥಳಗಳಿಗೆ ಸುತ್ತಲಿಕ್ಕೆ ಎಲ್ರಿಗೂ ಸಮಯವಿದೆ. ಭಾನುವಾರ ದಿನವನ್ನ ಅಲಕ್ಷ್ಯ ಮಾಡಲಿಕ್ಕೆ ನಿಮಗೆ ಹೇಗೆ ಮನಸ್ಸು ಬರ್ತದೆ? ಮನಸ್ಸುಗಳನ್ನ, ನಿಮ್ಮ ಜೀವಿತವನ್ನ ಬದಲಾಯಿಸಿರಿ. ನಿಮ್ಮ ಜೀವಿತದಲ್ಲಿ ನಿಮ್ಮ ತಲೆಮಾರುಗಳ ಆಶೀರ್ವಾದ ಹೊಂದಬೇಕಂದ್ರೆ ಮೊದಲು ನೀವು ದೇವರಿಗೆ ಆದ್ಯತೆ ಕೊಡಿರಿ. ಭಾನುವಾರ ನಾವು ಸಭೆಯಾಗಿ ಕೂಡಿ ಬಂದು ಆರಾಧಿಸುವುದೇನೆಂದರೆ ನನಗೆಲ್ಲದಕ್ಕಿಂತ ಹೆಚ್ಚಾಗಿ ಕರ್ತನನ್ನು ಆರಾಧಿಸುವುದೇ ಬಹು ಮುಖ್ಯವಾಗಿದೆ ಎಂದು ನಮ್ಮ ಜೀವಿತದ ಮೂಲಕ ನಾವು ತೋರಿಸಬೇಕು. ನಮ್ಮ ಜೀವಿತದಲ್ಲಿ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ದೇವರ ದಿನವಾಗಿದೆ. ಪ್ರತಿನಿತ್ಯವೂ ಕೂಡ ನಾವು ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡುವುದು ಒಳ್ಳೆಯದು, ಆರಾಧನೆ ಮಾಡುವುದು ಒಳ್ಳೆಯದು, ಹಾಗೆ ವಾಕ್ಯ ಓದುವುದು, ನಂಬಿಕೆಯಲ್ಲಿ ನಡೆಯುವುದು ಒಳ್ಳೆಯದು. ಆದರೆ ಭಾನುವಾರವೂ ಕೂಡ ನಾವು ಅಟೆಂಡ್ ಮಾಡಬೇಕು. ಎಷ್ಟೋ ಜನರು ಭಾನುವಾರ ಕ್ರೈಸ್ತರಾಗಿರ್ತಾರೆ, ಆದ ಕಾರಣವೇ ಅವರಿಗೆ ದೇವರ ಆಲಯಕ್ಕೆ ತಪ್ಪದೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಭಾನುವಾರ ಕ್ರೈಸ್ತರಂದ್ರೆ ಸೋಮವಾರದಿಂದ ಶನಿವಾರದವರೆಗೂ ಲೋಕ ವ್ಯವಹಾರಗಳಲ್ಲಿ ತುಂಬಿ ಹೋಗಿರ್ತಾರೆ. ಪ್ರಾರ್ಥನೆ ಇಲ್ಲ, ವಾಕ್ಯ ಇಲ್ಲ, ಇಷ್ಟ ಬಂದಂತೆ ಜೀವಿಸ್ತಾರೆ. ಆದರೆ ಭಾನುವಾರ ಬರಬೇಕು ಅಂತ ಅಂದುಕೊಳ್ತಾರೆ, ಆದರೆ ಭಾನುವಾರವೂ ಬರಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಸೋಮವಾರದಿಂದ ಶನಿವಾರದವರೆಗೂ ಮಾಡಿದ ಅದೇ ಲೋಕದ ಕಾರ್ಯಗಳು ಅವ್ರನ್ನ ಹಿಂದೆ ಎಳೆಯುವಂಥದ್ದಾಗಿದೆ. ಸಹೋದರ ಸಹೋದರಿಯರೇ, ಹಾಗಾದರೆ ಯಾವುದು ನಿಮ್ಮನ್ನು ಹಿಂದೆ ಎಳಿತಾ ಇದೆ? ಯಾವುದು ನಿಮ್ಮನ್ನು ದೇವರಿಂದ ದೂರ ಮಾಡ್ತಾ ಇದೆ? ಅದು ನಿಮ್ಮ ಕೆಲಸಗಳೇ ಆಗಿರ್ಬೋದು. ಎಷ್ಟೋ ಜನರು ಭಾನುವಾರ ಕೆಲಸಗಳನ್ನು ಹೋಗ್ತಾ ಇದ್ದಾರೆ. ನಿಜವಾಗಿ ಅದು ತಪ್ಪಾದ ಕಾರ್ಯ. ಭಾನುವಾರ ರಜೆ ಇರುವಂಥ ಕೆಲಸವನ್ನೇ ನೀವು ಹುಡುಕಿಕೊಂಡು ಹೋಗಬೇಕು. ಪ್ರಾರ್ಥನೆ ಮಾಡಿ, ದೇವರು ನಿಮಗೆ ಒದಗಿಸಿ ಕೊಡ್ತಾರೆ. ಸೈತಾನನು ನೀವು ಭಾನುವಾರ ಹೋಗದಂತೆ ಈ ಲೋಕವು ನಿಮ್ಮನ್ನು ಹಿಂದೆ ಎಳಿತಾ ಇದೆ. ಎಷ್ಟೋ ಜನರು ಆತ್ಮಿಕ ಜೀವಿತದಿಂದ ಹಿಂದೆ ಉಳಿಲಿಕ್ಕೆ ಕಾರಣ ಏನಂದ್ರೆ ಭಾನುವಾರ ಕೆಲಸಗಳು. ಭಾನುವಾರ ತಪ್ಪಿಸದೆ ದೇವರ ಆಲಯಕ್ಕೆ ಹೋಗಬೇಕಂದ್ರೆ ನೀವು ದೇವರೊಟ್ಟಿಗೆ ಚಾದ ಸಂಬಂಧವನ್ನು ಇಟ್ಟುಕೊಂಡು ನಡೆಯುವವರಾಗಬೇಕು. ಮೂರನೇದಾಗಿ ನೋಡುವುದಾದರೆ, ನಾವು ಕರ್ತನ ಸನ್ನಿಧಿಯಲ್ಲಿ ಕರ್ತನ ದಿನವನ್ನು ನಾವು ಆರಾಧನೆ ಮಾಡಿದ ಹಾಗೆ ನಮ್ಮ ಕುಟುಂಬದಲ್ಲಿ ಸೈತಾನನು ಕಾರ್ಯ ಮಾಡ್ತಾನೆ. ಮೂರನೇದಾಗಿ ನಮಗೆ ಆರಾಧನೆಗೆ ತಡೆ ಮಾಡೋನು ಯಾರಾಗಿದ್ದಾನೆ ಅಂದರೆ ಸೈತಾನನು. ಕುಟುಂಬದಲ್ಲಿ ಭಾನುವಾರ ದಿನವೇ ಜಗಳಗಳು, ಇಲ್ಲ ಸಲ್ಲದ ಸುಮ್ಮನೆ ಚಿಕ್ಕ ಪುಟ್ಟ ಕಾರಣಗಳಿಗೆ ಜಗಳ, ಹಾಗೆ ಅಸಮಾಧಾನ, ಅಶಾಂತಿ, ಪ್ರೀತಿ ಇಲ್ಲದೆ ಇರುವಂಥದ್ದು, ಕೋಪಿಸಿಕೊಳ್ಳುವಂಥದ್ದು. ಆ ದಿನದಲ್ಲಿಯೇ ಎಷ್ಟೋ ವಿಧವಾದಂತಹ ಹೋರಾಟಗಳನ್ನು ಸೈತಾನನು ಕುಟುಂಬದ ಮೂಲಕ ತಂದು ಹಾಕುವನಾಗಿದ್ದಾನೆ. ಎಂದೂ ಕೂಡ ತಡೆ ಮಾಡದೇ ಇರುವ ಪತಿ ಆ ದಿವಸದಲ್ಲಿ ಸೈತಾನನು ಅವರ ಮೂಲಕ ಪ್ರೇರೇಪಿಸಿ ಆರಾಧನೆಗೆ ತಡೆ ಮಾಡುವವನಾಗಿದ್ದಾನೆ. ಮಕ್ಕಳ ಮುಖಾಂತರವಾಗಿ, ಕುಟುಂಬದಲ್ಲಿರುವ ಸದಸ್ಯರ ಮೂಲಕವಾಗಿ, ಸುತ್ತಲಿರುವ ಜನರ ಮೂಲಕವಾಗಿ, ಅಕ್ಕಪಕ್ಕದವರ ಮೂಲಕವಾಗಿ ಅನೇಕ ತಡೆಗಳನ್ನು ಸೈತಾನನ ತರ್ತಾನೆ. ಆದರೆ ಈ ತಡೆಗಳನ್ನು ನೀವು ಜಯಿಸಬೇಕಂದ್ರೆ ಸೋಮವಾರದಿಂದ ಶನಿವಾರದವರೆಗೂ ಕರ್ತನಲ್ಲಿ ಅನ್ಯೋನ್ಯವಾಗಿರ್ರಿ. ಕರ್ತನ ದಿನವನ್ನ ಅಲಕ್ಷ್ಯ ಮಾಡದೆ ದೇವರಿಗೋಸ್ಕರ ಮೀಸಲಿಡುತ್ತೇನೆ ಎಂಬುದಾಗಿ ತೀರ್ಮಾನ ತೆಗೆದುಕೊಳ್ಳಿ. ನಿಮ್ಮ ಕುಟುಂಬದಲ್ಲಿ ಎಂತಹ ಹೋರಾಟ, ಎಂತಹ ಪ್ರಯಾಸಗಳು ಬಂದರೂ ದೇವರು ಅವುಗಳಿಂದ ಬಿಡುಗಡೆನ ಕೊಟ್ಟು ದೇವರು ಕಾರ್ಯ ಮಾಡ್ತಾರೆ. ಕುಟುಂಬದಲ್ಲಿ ಭಾನುವಾರ ಜಗಳ ಬರ್ತಾ ಇದೆಯಾ? ಕುಟುಂಬದಲ್ಲಿ ಭಾನುವಾರನೇ ಹೆಚ್ಚು ಕಲಹ ಬರ್ತಾ ಇದೆಯಾ? ಒಂದು ತಿಳಿದುಕೊಳ್ಳಿ, ನೀವು ಆರಾಧನೆಗೆ ಹೋಗದಂತೆ ಅಡ್ಡಿಪಡಿಸಲಿಕ್ಕೆ ದುಷ್ಟನು ತಂದಿರುವಂಥ ಕುಯುಕ್ತಿ ಇದಾಗಿದೆ. ನಾನಿದನ್ನು ಜಯಿಸಿ ಆರಾಧನೆಗೆ ಹೋಗ್ತೇನೆ ಎಂಬುದಾಗಿ ನೀವು ತೀರ್ಮಾನ ತೆಗೆದುಕೊಳ್ಳುವುದಾದರೆ ದೇವರು ನಿಮ್ಮ ತೀರ್ಮಾನಗಳನ್ನು ಆಶೀರ್ವದಿಸಿ ನಿಮ್ಮನ್ನು ನಡೆಸುವಾತನಾಗಿದ್ದಾನೆ, ಎಲ್ಲ ತಡೆಗಳನ್ನು ಮುರಿಯುವಾತನಾಗಿದ್ದಾನೆ. ಹಾಗಾದರೆ ಪ್ರತಿ ಭಾನುವಾರ ತಪ್ಪದೆ ನಾವು ಆರಾಧನೆಗೆ ಹೋಗಬೇಕಂದ್ರೆ ಸೋಮವಾರದಿಂದ ಶನಿವಾರದವರೆಗೂ ದೇವರೊಟ್ಟಿಗೆ ಪ್ರಾರ್ಥನೆಯಲ್ಲಿ ಸಮಯ ಕಳೆಯಬೇಕು. ಪ್ರಾರ್ಥನೆಯಲ್ಲಿ ಸಮಯ ಕಳೆಯುವಾಗ ಎಲ್ಲ ತಡೆಗಳನ್ನು ದೇವರು ಮುರಿದು ಹಾಕುವವನಾಗಿದ್ದಾನೆ. ವಾಕ್ಯದಲ್ಲಿ ನಮ್ಮನ್ನು ನಾವು ಹೆಚ್ಚು ಅಭ್ಯಾಸ ಮಾಡಿಕೊಳ್ಬೇಕು, ಧ್ಯಾನ ಮಾಡಿಕೊಳ್ಬೇಕು. ನಮ್ಮನ್ನು ನಾವು ದೇವರ ವಾಕ್ಯದಲ್ಲಿ ಹೆಚ್ಚು ಸಮಯವನ್ನು ಕಳೆಯುವುದರ ಜೊತೆಗೆ ಒಪ್ಪಿಸಿಕೊಡಬೇಕು. ವಾಕ್ಯಕ್ಕೆ ವಿಧೇಯತೆಯನ್ನು ತೋರಿಸುವಾಗ ಈ ತಡೆಗಳನ್ನು ಮುರಿಯುವಂತೆ, ಈ ತಡೆಗಳನ್ನು ಜಯಿಸಲಿಕ್ಕೆ ದೇವರು ಬಲವನ್ನು ಕೊಡುವ ಆತನಾಗಿದ್ದಾನೆ. ಮೂರನೇದಾಗಿ ನೋಡುವುದಾದರೆ, ಪ್ರತಿ ಕೆಲಸದಲ್ಲೂ ಪ್ರತಿ ಕಾರ್ಯದಲ್ಲೂ ಕರ್ತನ ಚಿತ್ತವನ್ನು ತಿಳಿದು ಕರ್ತನಿಗೋಸ್ಕರ ಜೀವಿಸುವುದಾದರೆ, ಕರ್ತನೊಟ್ಟಿಗೆ ನಡೆಯುವುದಾದರೆ, ದೇವರ ನಂಬಿಕೆಯಲ್ಲಿ ನೀವು ನಡೆಯುವಾಗ ಈ ಒಂದು ಶೋಧನೆಗಳನ್ನು ನೀವು ಜಯಿಸಲಿಕ್ಕೆ ಸಾಧ್ಯವಾಗುವಂಥದ್ದಾಗಿದೆ.
ಪ್ರೀತಿಯ ಸಹೋದರ ಸಹೋದರಿಯರೇ, ಈ ವಾಕ್ಯದ ಮೂಲಕ ದೇವರು ನಿಮ್ಮ ಸಂಗಡ ಮಾತನಾಡಿದ್ದಾರೆ ಎಂದು ಭಾವಿಸ್ತೇನೆ. ತಪ್ಪದೆ ಅಲಕ್ಷ್ಯ ಮಾಡಬೇಡಿ. ನಿಮ್ಮ ಮನಸ್ಸುಗಳನ್ನು ದೇವ್ರಿಗೆ ಒಪ್ಪಿಸಿಕೊಡಿರಿ. ಸಂಪೂರ್ಣರಾಗಬೇಕಂದ್ರೆ ನೀವು ದೇವರ ದಿನವನ್ನು ಅಲಕ್ಷ್ಯ ಮಾಡಬೇಡಿ. ದೇವರನ್ನು ಹಿಂಬಾಲಿಸಿರಿ. ಏನೇ ಶೋಧನೆಗಳು ಏನೇ ಬಂದರೂ ಕೂಡ ನೀವು ತೀರ್ಮಾನಿಸಿಕೊಳ್ಳುವುದಾದರೆ ದೇವರು ಅವುಗಳನ್ನು ಜಯಿಸಲು ನಿಮಗೆ ಬಲವನ್ನು ಅನುಗ್ರಹಿಸ್ತಾನೆ. ಈ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ದೇವರೇ, ಒಳ್ಳೆಯ ವಾಕ್ಯದ ಮೂಲಕ ನಮ್ಮ ಸಂಗಡ ಮಾತನಾಡಿದರ, ವಿಶೇಷವಾಗಿ ದೇವರೇ ವಾಕ್ಯದನ್ನು ಕೇಳಿದಂಥ ಸಹೋದರ ಸಹೋದರಿಯನ್ನ ಆಶೀರ್ವದಿಸು ದೇವರೇ. ಅವರು ಪ್ರತಿ ಭಾನುವಾರವೂ ತಪ್ಪಿಸದೆ ಸಭೆಗೆ ಹೋಗ್ಲಿಕ್ಕೆ ದೇವರೇ ಶಕ್ತಿ ಬಲವನ್ನು ಅನುಗ್ರಹಿಸು. ಯಾರೆಲ್ಲ ದೇವರೇ ಆರಾಧನೆಗೆ ಸರಿಯಾಗಿ ಅಟೆಂಡ್ ಮಾಡಲಿಕ್ಕೆ ಆಗ್ತಾ ಇಲ್ಲ, ಹೌದು ನನ್ನ ಜೀವಿತದಲ್ಲಿ ಕಾರ್ಯ ಬರ್ತಾ ಇದೆ ಎಂದು ತಿಳಿದುಕೊಂಡಿದ್ದಾರೋ, ಈ ವಾಕ್ಯಗಳ ಮೂಲಕ ಅವರ ಜೀವಿತವನ್ನು ನೀನು ಬದಲಾಯಿಸಿ ಪ್ರತಿ ಭಾನುವಾರವೂ ತಪ್ಪದೆ ಆರಾಧನೆಗೆ ಅಟೆಂಡ್ ಮಾಡಲಿಕ್ಕೆ ನೀನು ಕೃಪೆ ಬಲವನ್ನು ಅನುಗ್ರಹಿಸಬೇಕಾಗಿ, ಎಲ್ಲ ಶೋಧನೆ ಜಯಿಸಲಿಕ್ಕೆ ಬೇಕಾದ ಶಕ್ತಿಯನ್ನು ಅನುಗ್ರಹಿಸಬೇಕಾಗೆಲ್ಲ ನಿಮ್ಮ ಕರದಲ್ಲಿ ಒಪ್ಪಿಸಿಕೊಡ್ತಾ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ತೇವೆ ತಂದೆಯೇ, ಆಮೇನ್ ಆಮೇನ್. ದೇವರು ನಿಮ್ಮನ್ನು ಈ ವಾಕ್ಯದ ಮೂಲಕ ಆಶೀರ್ವದಿಸಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಗಾಡ್ ಬ್ಲೆಸ್ ಯು.